ಈ ಶ್ರೇಷ್ಠರು ಕನಿಷ್ಠರು ಉಚ್ಚ ನೀಚ ಅಂತ ಏನು ಇದ್ರಲ್ಲ ಜನಾಂಗದವರು, ಅವರೆಲ್ಲರನ್ನ ಸಹಿತ ಬಸವಣ್ಣನವರು ಏನು ಮಾಡಿದರು, ಎಲ್ಲರನ್ನ ಸಮಾನರನ್ನಾಗಿ ಮಾಡಬೇಕು. ಹೆಚ್ಚ ಕಡಿಮೆ ಅನ್ನುವಂಥ ಈ ಭಿನ್ನ ದೃಷ್ಟಿಯನ್ನು ಹೋಗಲಾಡಿಸಿ ಭೇದ ಭಾವ ಬುದ್ಧಿಯನ್ನು ಏನು ನಿವಾರಣೆ ಮಾಡಿ ಎಲ್ಲರಲ್ಲಿನೂ ಸಹಿತ ಸಾಮರಸ್ಯದ ಸುವಾಸವನ್ನು ಒಂದಿಷ್ಟು ಹರಬೇಕಂತ ತಿಳ್ಕೊಂಡ ಬಸವಣ್ಣನವರು ಎಷ್ಟು ಕಷ್ಟಪಟ್ಟರು, ಭಾಳ ಶ್ರಮಪಟ್ಟರು ಬಸವಣ್ಣನವರು. ಬಹುತೇಕ ಈ ಒಂದು ಅಂಶವನ್ನು ಸಂಗತಿಯನ್ನು ಕುರಿತು ಬಸವಣ್ಣನವರಷ್ಟು ತಲೆ ಕೆಡಿಸಿಕೊಂಡವರು ಮತ್ತೊಬ್ಬ ಮಹಾತ್ಮರು ಸಿಗಲಿಕ್ಕಿಲ್ಲ ಜಗತ್ತಿನೊಳಗೆ. ಅಂಥ ಶ್ರೇಷ್ಠ ಮಹಾನುಭಾವಿಗಳು ಅಂದಿನ ಕಾಲಕ್ಕೆ ಭಾಳ ಕ್ಲಿಷ್ಟಿತ್ತು. ಸಮಾಜದೊಳಗೆ ಕನಿಷ್ಠರು ಬದುಕಬೇಕಾಗಿತ್ತಂದ್ರೆ ಇದ ನೆಲದೊಳಗೆ ಹೆಂಗೆ ಬದುಕ್ತಿದ್ರು ಗೊತ್ತದ ಏನು? ಅಂದಿನ ಕಾಲಕ್ಕೆ ಹೇಳ್ತಾರವರು ಬಲ್ಲವರು, ಏನು ಕೆಳವರ್ಗದವರು ಮೇಲ್ವರ್ಗದವರ ಒಂದು ಹಾದಿಯೊಳಗೆ ನಡಿಬೇಕಾಗಿತ್ತು ಅಂದ್ರೆ ಇವರು ಹೆಜ್ಜೆ ಮೂಡಬಾರ್ದಾಗಿತ್ತಲ್ಲಿ. ಎಲ್ಲಿ ಮೇಲ್ವರ್ಗದವ್ರದ್ದು ಒಂದಿತ್ತಲ್ಲ, ಅವರ ಸ್ಥಳದೊಳಗೆ ಕೆಳವರ್ಗದವರು ನಡ್ಕೋತ ಹೋದರು ಅಂದ್ರೆ ಇವರು ಹೆಜ್ಜೆ ಅಲ್ಲಿ ಮೂಡಬಾರ್ದಾಗಿತ್ತು. ಮತ್ತು ನಡೆದೇವಿ ಅಂದ ಬಳಿಕ ಹೆಜ್ಜೆ ಮೂಡುದ ಅಲ್ಲ, ಯಾರೂ ಮೂಡುವುದಿಲ್ಲ ಹೇಳಿ, ಎಲ್ಲರೂ ಮೂಡ್ತವೆ. ಸ್ವಾಮಿಗಳಂತ ತಿಳ್ಕೊಂಡು ನಮ್ಮವು ಏನು ಮೂಡುದಿಲ್ಲ, ನಮ್ಮವು ಮೊದಲ ಮೂಡಿರ್ತಾವೆ, ನಿಮ್ಮವೂ ಮೂಡುತ್ತವೆ. ಎಲ್ಲರೂ ಮೂಡುದ ಯಾರ್ಯಾರು ನಡೀತಾರ ಅವರು ಮೂಡ್ತವೆ. ಹಂಗೆ ಅವರು ನಡೀತಿದ್ರಲ್ಲ, ಅವ್ರ ಹೆಜ್ಜೆ ಮೂಡುತ್ತಿದ್ವು. ಅದಕ್ಕೆ ಅವರು ಮೇಲ್ವರ್ಗದವರು ತಕರಾರು ಮಾಡುತ್ತಿದ್ದರು. ನೀವು ಕೆಳವರ್ಗದವರು, ನಾವು ಮೇಲ್ವರ್ಗದವರು, ನೀವು ಭಾಳ ಕನಿಷ್ಠ, ನಾವು ಶ್ರೇಷ್ಠ. ಆದ್ದರಿಂದ ನೀವಿರೋ ಜಾಗನ ಬೇರೆ, ನಾವಿರೋ ಜಾಗನ ಬೇರೆ. ಅದಕ್ಕೆ ನೀವಿದ್ದ ಜಾಗದೊಳಗೆ ನಾವು ಬರೋದಿಲ್ಲ, ನಾವಿದ್ದ ಸ್ಥಳದೊಳಗೆ ನೀವು ಬರಾಕ ಹೋಗಬೇಡ್ರಿ ಅಂತ ಅವರಿಗೆ ತಕರಾರು ಮಾಡುತ್ತಿದ್ದರು. ಅಪ್ಪಿ ತಪ್ಪಿ ಏನೋ ಯಾವುದೇ ಒಂದು ಪ್ರಸಂಗದೊಳಗೆ ನಡೆದ್ರೂ ಸಹಿತ ಹೆಜ್ಜೆ ಮೂಡಿದ್ವಂದ್ರೆ ಅವರಿಗೆ ಆಗಿ ಬರುತ್ತಿರಲಿಲ್ಲ. ಯಾರಿಗೆ? ದೊಡ್ಡವರಿಗೆ. ಅವರಂತಿದ್ರು, ನಿಮ್ಮ ಅವಶ್ಯಕತೆ ಇತ್ತು ಅಂದ್ರೆ ಇಲ್ಲೇ ನಡಿಬೇಕಾಗಿತ್ತಂದ್ರೆ ಹಂಗೆ ನಡಿಯಾಕ ಹೋಗಬೇಡಿ. ಮತ್ತೇನು ಮಾಡಬೇಕು? ನಿಮ್ಮ ಹೆಜ್ಜೆ ಮೂಡ್ತಾವೆ, ಆ ಹೆಜ್ಜೆ ಅಳಕಬೇಕಾಗಿತ್ತಂದ್ರೆ ಹಿಂದೆ ಮುಳ್ಳಿನ ಹೆಟ್ಟು ಅಂತಾರಲ್ಲ, ಮುಳ್ಳಿನ ಕಂಟಿ ಕಟ್ಕೊಂಡು ನೀವು ತಿರುಗಾಡ್ರಿ ಅಂತಿದ್ರು ಅವರು. ನೋಡ್ರಿ ಪಾಪ, ಇವರು ಹಿಂದೆ ಮುಳ್ಳಿನ ಕಂಟಿ ಕಟ್ಕೊಂಡು ನಡ್ಕೋತ ಹೋಗ್ತಿದ್ರು. ಅಂದ್ರೆ ಮುಂದೆ ಇವರು ಹೆಜ್ಜೆ ಬೀಳ್ತಿದ್ವಲ್ಲ, ಅದು ಮುಳ್ಳು ಕಂಟಿ ಸಾಫ್ ಮಾಡ್ಕೋತ ಬರ್ತಿತ್ತು. ಎಷ್ಟು ಕೆಟ್ಟ ಅಲ್ಲೇನಿದು ಪರಿಸ್ಥಿತಿ. ಆ ಬಳಿಕ ಉಗುಳು ಬಂದ್ರೆ ಉಗುಳಂಗಿರಲಿಲ್ಲ. ಈಗ ನಾವು ಎಲ್ಲಿ ಬೇಕು ಅಲ್ಲಿ ಉಗುಳ್ತೀವಿ. ಇಲ್ಲಿ ಗುಟ್ಕ ಒಗೈರಿ ಉಗುಳಬಾರ್ದಂತ ಬೋರ್ಡ ಹಾಕಿರ್ತಾರೆ. ಅವ ಎಲ್ಲಿ ಬೋರ್ಡ ಹಾಕಿರ್ತಾನೆ ಹೋಗಿ ಅಲ್ಲೇ ಉಗುಳುದು. ಆ ಬಳಿಕ ಮತ್ತು ಇಂಥ ವೇದಿಕೆ ಮೇಲೆ ನಿಂತು ಸ್ವಚ್ಛ ಭಾರತ ಆಂದೋಲನ ಅಂತ ಭಾಷಣ ಮಾಡೋದು, ಅಲ್ಲಿ ಹೋಗಿ ಉಗುಳೋದು ನಾವು ಮಾಡ್ತೀವಲ್ಲ. ಹಂಗೆ ಅಂದಿನ ಸಮಾಜದೊಳಗೆ ಅಂದಿನ ಕಾಲದೊಳಗೆ ಉಗುಳಬೇಕಾಗಿತ್ತು ಅಂದ್ರೆ ಏನು ಮಾಡ್ತಿದ್ರು ಅವರು? ಮೇಲ್ವರ್ಗದವರು ನಮ್ಮ ಜಾಗದೊಳಗೆ ಉಗುಳಬಾರದು. ನೀವು ಉಗುಳಿದ್ದನ್ನು ನಾವು ತುಳ್ಕೋತ ತಿರುಗಾಡಿದ್ವಿ ಅಂದ್ರೆ ನಿಮ್ಮ ಉಗುಳು ನಮಗೆ ಸ್ಪರ್ಶ ಆದ್ರೆ ಮೈಲಿಗೆ ಆಗ್ತದೆ, ನಾವೆಲ್ಲರೂ ಮೈಲಿಗೆ ಆಗ್ತೀವಿ. ಅದಕ್ಕೆ ನೀವೇನು ಮಾಡಿರಿ, ಉಗುಳುದ ನಿಜ ಇತ್ತು ಅಂದ್ರೆ ಕೊರಳಾಗೇನು ಮಾಡೋದು? ಮಣ್ಣಿನ ಗಡಿಗೆ ಕಟ್ಕೊಳ್ಳೋದು. ಈ ಎಮ್ಮೆ ಕೊಳ್ಳಾಗ ಎತ್ತಿನ ಕೊಳ್ಳಾಗ ಗಂಟಿ ಕಟ್ಕೊಂಡಿರ್ತಾರಲ್ಲ, ಗಂಟಿ ಕಟ್ಟಿರ್ತಾರಲ್ಲ ರೈತರು, ಹಂಗೆ ಕೊರಳಾಗೇನು ಕಟ್ಕೊಳ್ಳೋದು? ಗಡಿಗೆ ಕಟ್ಕೊಳ್ಳೋದು. ಉಗುಳು ಬಂದ್ರೆ ಗಡಿಗ್ಯಾಗ ಉಗುಳೋದು, ನೆಲದ ಮೇಲೆ ಉಗುಳುತ್ತಿದ್ದಿಲ್ಲ. ಅಪ್ಪಿ ತಪ್ಪಿ ಉಗುಳಿದ್ರೆ ಕಬ್ಬಿಣದ ಶೀಶವನ್ನು ಕಾಯಿಸಿ ಏನು ಮಾಡ್ತಿದ್ರು? ಕಿವ್ಯಾಗ ಹಾಕ್ತಿದ್ರು, ಕಿವ್ಯಾಗ. ಅಂಥ ಒಂದು ಕೆಟ್ಟ ಪರಿಸ್ಥಿತಿ ಇದ ನೆಲದೊಳಗೆ.
ಅಂಥ ಒಂದು ಏನು ನೆನಪು ಮಾಡ್ಕೋಬಾರದು. ಅಷ್ಟು ಹೀನ ದೃಷ್ಟಿಯಿಂದ ಹಿಂಸೆಯನ್ನು ಕೊಟ್ಟು ಬದುಕನ್ನು ನಡೆಸ್ತಿದ್ರವರು ಮೇಲ್ವರ್ಗದವರು. ಅಂಥ ಒಂದು ಸಮಾಜದೊಳಗೆ ಬಸವಣ್ಣನವರು ಏನು ಈ ಕಲ್ಯಾಣ ನಾಡಿಗೆ ಉದಯ ಆಗಿ ಬರ್ತಾರೆ. ಈಗ ಸೂರ್ಯ ಉದಯ ಆದ್ರೆ ಏನು ಕಳೀತದ? ಜಗತ್ತಿನ ಕತ್ತಲೆ ಕಳೀತದ. ಹಾಗಾದ್ರೆ ಜನರ ಮನದೊಳಗೆ ಈ ವರ್ಗ ವರ್ಣ ಜಾತಿ ಭೇದ, ನಾನು ಬೇರೆ ನೀನು ಬೇರೆ ಅನ್ನುವಂಥ ಇದು ಏನು ಕತ್ತಲೆ ತುಂಬಿತ್ತಲ್ಲ, ಈ ಕತ್ತಲೆ ಕಳಿಬೇಕಂತ ತಿಳ್ಕೊಂಡನ ಬಸವಣ್ಣ ಅನ್ನುವಂಥ ಒಬ್ಬ ಸೂರ್ಯ ಉದಯ ಆದ ಈ ಜಗತ್ತಿನೊಳಗೆ ಎಲ್ಲ ಕತ್ತಲೆಯನ್ನು ಕಳೆಯುವಂಥ ಪ್ರಯತ್ನ ಮಾಡಿದ. ಈ ಹೊರಗಿನ ಸೂರ್ಯ ಜಗತ್ತಿನ ಕತ್ತಲೆಯನ್ನು ಕಳೆದ್ರೆ ಬಸವಣ್ಣ ಅನ್ನುವಂಥ ಭಾಸ್ಕರ ಏನು ಮಾಡಿದ? ಜನರ ಮನದ ಅಂತರಂಗದ ಕತ್ತಲೆಯನ್ನು ಕಳೆದಿರತಕ್ಕಂಥ ಮಹಾನುಭಾವ ಬಸವಣ್ಣನವರಂದ್ರೆ ಸಾಮಾನ್ಯ ಏನು ಹೇಳಿಲ್ಲೇನು? ಹಳ್ಳಿಗಾಡಿನ ಜನ ಎಷ್ಟು ಚಲೋ ಬರ್ದಾರ ಬಸವಣ್ಣವ್ರ ಬಗ್ಗೆ. ನಾವೇನು ತಿಳ್ಕೊಂಡಿವಿ? ಬರೀ ಓದಿಕೊಂಡವ್ರಿಗೆ ಅಷ್ಟೇ ಬಸವಣ್ಣನವ್ರು ಗೊತ್ತದಾರ ಅಂತ ತಿಳ್ಕೊಂಡಿವಿ. ಓದಿಕೊಂಡವ್ರಿಗಿಂತನೂ ವಚನಗಳನ್ನು ಕಂಠಸ್ಥ ಮಾಡಿಕೊಂಡವ್ರಿಗಿಂತ ಈ ಹಳ್ಳಿಗಾಡಿನ ಜನಪದ ಗರತಿಯರು ಅಂತ ಕರಿತೀವಲ್ಲ, ಅವ್ರಿಗೆ ಭಾಳ ಚಲೋ ಬಸವಣ್ಣ, ಭಾಳ ಚಲೋ ಗೊತ್ತದ. ಹೇಳಿಲ್ಲೇನು? ಎಷ್ಟು ಚಲೋ ಹಾಡ್ಯಾರ ಅವರು. ಕೇಳಿರಿಲ್ಲ ಹಾಡ? ಎಷ್ಟು ಚಲೋ ಹಾಡ್ಯಾರ ಬಸವಣ್ಣವ್ರ ಬಗ್ಗೆ. ಬಸವ ರಾಜ್ಯದ ಸಿರಿಯು, ಬಸವ ಬಡವರ ನಿಧಿಯು, ಬಸವ ಮಳೆ ಬೆಳೆಯು ನಾಡೊಳಗೆ. ಬಸವ ಮಳೆ ಬೆಳೆಯು ನಾಡೊಳಗೆ, ನಿಜ ದೀಪ ಬಸವನೇ ಸಗ್ಗ ಸೋಪಾನ. ಶರಣರ ನೆನೆದರ ಸರಗಿಯ ಇಟ್ಟಂಗ, ಅರಳು ಮಲ್ಲಿಗೆಯ ಮುಡಿದಾಂಗ. ಅರಳು ಮಲ್ಲಿಗೆಯ ಮುಡಿದಾಂಗ, ಕಲ್ಯಾಣದ ಶರಣರ ನೆನೆಯೋ ಎಲೆ ಮನವೇ. ಶರಣರ ನೆನೆಯೋ ಎಲೆ ಮನವೇ. ಮಲ್ಲಿಗೆ ಇದ್ದಾಗ ಮುಳ್ಳೇಕೆ ಮುಡಿತೀದಿ, ಕಲ್ಯಾಣದಲ್ಲಿ ಬಸವಯ್ಯ. ಕಲ್ಯಾಣದಲ್ಲಿ ಬಸವಯ್ಯ ಇರುವಾಗ, ಕಲ್ಲಿಗೇಕೆ ಕೈಯ ನೀನು ಮುಗಿಯತೀದಿ. ಕಲ್ಲಿಗೇಕೆ ಕೈಯ ನೀನು ಮುಗಿಯತೀದಿ. ಕರುಣ ಬಂದರೆ ಕಾಯೋ, ಮರಣ ಬಂದರೆ ಒಯ್ಯೋ. ಕರುಣ ಬಂದರೆ ಕಾಯೋ, ಮರಣ ಬಂದರೆ ಒಯ್ಯೋ. ಕರುಣಿ ಕಲ್ಯಾಣದ ಬಸವಣ್ಣ. ಬಸವ 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 ಬಸವ. ಕರುಣ ಬಂದರೆ ಕಾಯೋ, ಮರಣ ಬಂದರೆ ಒಯ್ಯೋ. ಕರುಣಿ ಕಲ್ಯಾಣದ ಬಸವಣ್ಣ.
ಕರುಣಿ ಕಲ್ಯಾಣದ ಬಸವಣ್ಣ. ಕರುಣ ಬಂದರೆ ಕಾಯೋ, ಮರಣ ಬಂದರೆ ಒಯ್ಯೋ, ಕರುಣಿ ಕಲ್ಯಾಣದ ಬಸವಣ್ಣ ಬಸವಣ್ಣ ಬಸವಣ್ಣ.